ಎಷ್ಟು ಜನ ಆಮೆನ್ ಅಂತೀರಾ? The spirit of fear is amen worst spirit. ಭಯದ ಆತ್ಮ ಅದು ತುಂಬಾ ಕೆಟ್ಟ ದುರಾತ್ಮ. It is a spirit of paralysis. ಅದು ಹಾಗೆ ಪಾರ್ಶ್ವರೋಗಕ್ಕೆ ನಡೆಸುವಂತ ಒಂದು ದುಷ್ಟಾತ್ಮ. Paralysis, amen, anything else, it makes your body useless. ಪಾರ್ಶ್ವರೋಗ ಯಾವ ರೀತಿಯಲ್ಲಿ ದೇಹ ಕಾರ್ಯ ಮಾಡ್ಲಿಕ್ಕೆ ಆಗದೆ ಉಪಯೋಗಕ್ಕೆ ಬರದಂತೆ ಮಾಡ್ತದೋ in the same way ಅದೇ ರೀತಿಯಲ್ಲಿ fear, the spirit of fear will paralyze your spirit. ಭಯದ ಆತ್ಮವು ಕೂಡ ನಿಮ್ಮನ್ನು ಹಾಗೆ ಕುಂಠಿತವಾಗಿ ಹಾಗೆ ಅದು ಕೆಲಸ ಮಾಡ್ಲಿಕ್ಕೆ ಆಗದಂತೆ ನಿಮ್ಮನ್ನು ಪಾರ್ಶ್ವರೋಗಕ್ಕೆ ಒಳಪಡಿಸುವಂತೆ. Hallelujah. Amen. Today, ಆದ್ರೆ ಈ ದಿನ amen, your heart should be attentive to the word of God. ನಿಮ್ಮ ಒಂದು ಹೃದಯ ದೇವರ ವಾಕ್ಯಕ್ಕೆ ಸೂಕ್ಷ್ಮವಾಗಿ ಕಿವಿಗೊಡಬೇಕು. Hallelujah. Let us open our Bibles to 2 Kings chapter 6. ನಮ್ಮ ಸತ್ಯವೇದವನ್ನು 2ನೇ ಅರಸು 6ನೇ ಅಧ್ಯಾಯಕ್ಕೆ ತಿರುಗಿಸುವ. I want everyone to note it down. ಎಲ್ಲರೂ ಕೂಡ ಇದನ್ನು ಬರೆದಿಟ್ಟುಕೊಳ್ಳಬೇಕಂತ ನಾನು ಆಸೆ ಪಡ್ತೇನೆ. Amen. Hallelujah. Amen. Hallelujah. Hallelujah. Let's go. 2 Kings chapter 6. 2ನೇ ಅರಸು 6ನೇ ಅಧ್ಯಾಯ. Amen. The Bible speaks about amen something that happened amen in the life of Elisha. ಸತ್ಯವೇದವು ಎಲಿಷನ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ಅಲ್ಲಿ ಬರೆಯಲ್ಪಟ್ಟಿದೆ. Amen. The Bible says, ಸತ್ಯವೇದ ಹೇಳ್ತದೆ, amen, every nation has a prophet. ಎಲ್ಲ ದೇಶಗಳಿಗೂ ಪ್ರವಾದಿ ಇದ್ದರು. In the Old Testament, ಹಳೆಯ ಒಡಂಬಡಿಕೆಯಲ್ಲಿ amen, for Israel God had appointed prophets for every season. ಇಸ್ರಾಯೇಲ್ ದೇಶಕ್ಕೆ ದೇವರು ಪ್ರತಿಯೊಂದು ಕಾಲಗಳಲ್ಲೂ ದೇವರು ಪ್ರವಾದಿಗಳನ್ನು ನೇಮಿಸುತ್ತಲೇ ಬಂದರು. ಎಲ್ಲ ತಿಳಿದುಕೊಳ್ಳೋಣ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. A victory of a nation, a liberty of a nation, a blessing of a nation, amen, depends on a man whose eyes are open. ದೇಶದ ಆಶೀರ್ವಾದ, ದೇಶದ ಬಿಡುಗಡೆ, ದೇಶದ ಅಭಿವೃದ್ಧಿ ಒಬ್ಬ ಮನುಷ್ಯನ ಮೇಲೆ ಆತುಕೊಂಡಿರ್ತದೆ, ಕಣ್ಗಳು ತೆರೆಯಲ್ಪಟ್ಟಂತ ಆ ವ್ಯಕ್ತಿಯ ಮೇಲೆ. ಎಷ್ಟು ಜನ ಆಮೆನ್ ಅಂತೀರಾ? குடும்பம் ஆசீர்வதிக்கப்படணும்னா உன் கண்ணு திறக்கப்பட்டிருக்கணும், அப்பொழுதுதான் குடும்பம் ஆசீர்வதிக்கப்படும். ನಿಮ್ಮ ಕುಟುಂಬ ಆಶೀರ್ವದಿಸಲ್ಪಡಬೇಕಂದ್ರೆ ನಿಮ್ಮ ಕಣ್ಗಳು ತೆರೆಯಲ್ಪಟ್ಟಿರಬೇಕು, ಆಗ ಮಾತ್ರ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ. Church has to be blessed, your eyes should be open. ನಿಮ್ಮ ಸಭೆ ಆಶೀರ್ವದಿಸಲ್ಪಡಬೇಕಂದ್ರೆ ನಿಮ್ಮ ಕಣ್ಗಳು ತೆರೆಯಲ್ಪಟ್ಟಿರಬೇಕು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ, ದರ್ಶಿ தேவை, ದರ್ಶಿ ಬೇಕು. The one who sees, amen, a man with the open eyes. ಕಣ್ಗಳು ತೆರೆಯಲ್ಪಟ್ಟಿರುವ ಒಬ್ಬ ವ್ಯಕ್ತಿ ಬೇಕು. ಎಷ್ಟು ಜನ ಆಮೆನ್ ಅಂತೀರಾ? Satan destroys amen those people whose eyes are blind. ಸೈತಾನು ಯಾರ ಕಣ್ಗಳು ಮುಚ್ಚಲ್ಪಟ್ಟಿರ್ತದೋ, ಕುರುಡಾಗಿರ್ತದೋ ಅಂತವರನ್ನ ಸೈತಾನು ನಾಶಪಡಿಸ್ತಾನೆ. ನಾನು சொல்றதை நல்ல கவனிங்க, ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. ask God for strength. ನೀವು ದೇವರಲ್ಲಿ ಬಲಕ್ಕಾಗಿ ಪ್ರಾರ್ಥನೆ ಮಾಡ್ರಿ. God for strategy. ನೀವು ದೇವರ ಬಳಿಯಲ್ಲಿ ಒಂದು ಯೋಜನೆಗಾಗಿ ಕೇಳಿಕೊಳ್ತೀರಾ. You ask God for many things, but amen, all you need is a vision, open eyes. ದೇವರ ಬಳಿಯಲ್ಲಿ ಏನೆಲ್ಲ ನೀವು ಕೇಳ್ತಾ ಇದ್ದೀರಾ, ಆದ್ರೆ ನಿಮಗೆ ಬೇಕಾದದ್ದು ತೆರೆಯಲ್ಪಟ್ಟ ಕಣ್ಗಳು. Hallelujah. 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 ನಾನು சொல்றது ಎவ்வளவு பேருக்கு புரியுது? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? Hallelujah. If you have a open eyes, if you can, amen, if God makes you to see, ದೇವರು ನಿಮಗೆ ತೆರೆದ ಕಣ್ಗಳು, ದೇವರು ನಿಮ್ಮನ್ನು ಕಾಣುವಂತೆ ಮಾಡಿದ್ರೆ, amen, no demon can work in your family. ಯಾವ ದುಷ್ಟಾತ್ಮ ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. No demon can work in your church. ಯಾವ ದುರಾತ್ಮವು ನಿಮ್ಮ ಸಭೆಯಲ್ಲಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. No demon can work in your workplace. ನೀವು ಕೆಲಸ ಮಾಡುವ ಸ್ಥಳದಲ್ಲೂ ದುಷ್ಟಾತ್ಮಗಳು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. No demon can touch your health. ಯಾವ ಒಂದು ದುಷ್ಟಾತ್ಮವು ನಿಮ್ಮ ಒಂದು ದೇಹದ ಆರೋಗ್ಯವನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. No demon can touch your finance. ಯಾವ ದುಷ್ಟಾತ್ಮವು ನಿಮ್ಮ ಆರ್ಥಿಕತೆಯನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಎவ்வளவு பேருக்கு ನಾನು சொல்றது ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? Hallelujah. 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 ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. நேத்து ராத்திரியும் ரொம்ப பயந்திருந்தீங்கல்ல? ನಿನ್ನೆ ರಾತ್ರಿಯೂ ಕೂಡ ತುಂಬಾ ಭಯದಲ್ಲಿದ್ರಲ್ವಾ? ಆವಿಯಾನವರು சொல்றாரு, ಇವತ್ತು ದೇವರ ಆತ್ಮನೇ ಹೇಳ್ತಾ ಇದ್ದಾರೆ, ರಾತ್ರಿಯೂ ಕೂಡ என்ன செய்வது தெரியலையே. ನಿನ್ನೆ ರಾತ್ರಿಯೂ ಕೂಡ ಏನ್ ಮಾಡೋದು ಅಂತಾನೆ ಗೊತ್ತಿಲ್ವಲ್ಲ, ನಿದ್ದೆನೇ ಬರ್ಲಿಲ್ಲ. ಆದ್ರೆ ಪವಿತ್ರ ಆತ್ಮ ದೇವರು ಹೇಳ್ತಾ ಇದ್ದಾರೆ, ನಾನ್ ನಿನ್ನೊಂದಿಗೆ ಮಾತನಾಡ್ತಾ ಇದ್ದೇನೆ, ನಾನ್ ನಿನಗೆ ಮಾತನಾಡ್ತಾ ಇದ್ದೇನೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾವು ನಮ್ಮನ್ನೇ ಕರ್ತನಿಗೆ ಸಮರ್ಪಿಸೋಣವಾ? ಒಂದು ನಿಮಿಷ ಜಪಿಕಲಾಮ. ಎಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಮೂಡಿ ಕರங்களை ಉಯರ್ತಿ, ಕಣ್ಣುಗಳನ್ನು ಮುಚ್ಚಿ ಕರಗಳನ್ನ ಮೇಲೆತ್ತಿ